ಡಾಕ್ಟರ್ ಸೈಯದ್. ನಾನು ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯ ತುರ್ತು ಚಿಕಿತ್ಸೆ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ಯಾವುದೇ ಒಂದು ವ್ಯಕ್ತಿಗೆ ವೈದ್ಯಕೀಯ ಎಮರ್ಜೆನ್ಸಿ ಆದಾಗ ನಾವು ಮುಖ್ಯವಾದ ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ ಅದನ್ನು ಏನು ಮಾಡ್ಬೇಕಂತ ತಿಳ್ಕೊಳ್ಳೋಣ. ಯಾವುದೇ ವ್ಯಕ್ತಿ ಇರಲಿ, ಮನೆಯಲ್ಲಿರಲಿ, ಆಚೆ ಇರಲಿ, ಏನೇ ಸಮಯ ಆದರೂ ಅವ್ರಿಗೆ ಏನಾದರೂ ವೈದ್ಯಕೀಯ ಸಮಸ್ಯೆ ಕಂಡು ಬರಬಹುದು. ಆ ಸಂದರ್ಭದಲ್ಲಿ ನಾವು ಒಂದು ಜನಸಾಮಾನ್ಯರು ಏನು ಮಾಡಬೇಕಂತ ಇವತ್ತು ತಿಳ್ಕೊಳ್ಳೋಣ. ಏನೋ ಒಂದು ವ್ಯಕ್ತಿಗೆ ಏನಾದರೂ ತೊಂದರೆ ಉಂಟಾದಾಗ ಆ ವ್ಯಕ್ತಿಯನ್ನು ನಾವು ಒಂದು ಓಪನ್ ಸ್ಪೇಸ್ ಇದೆ, ಯಾವುದೇ ಅಕ್ಕಪಕ್ಕ ಯಾವುದೇ ಥರದ್ದು ವೈರು ಎಕ್ವಿಪ್ಮೆಂಟ್ ಏನಿರಬಾರ್ದು ಅಂಥ ಜಾಗಕ್ಕೆ ತಗೊಬಂದು ಒಂದು ಫ್ಲ್ಯಾಟ್ ಸರ್ಫೇಸ್, ಒಂದು ನೆಲ ಇರ್ಬೋದು, ಇಲ್ಲ ಒಂದು ಬೆಡ್ ಇರ್ಬೋದು, ಅದ್ರ ಮೇಲೆ ಮಲಗಿಸ್ಬೇಕು. ತಕ್ಷಣಕ್ಕೆ ಮೆಡಿಕಲ್ ಹೆಲ್ಪ್ಲೈನ್ನ ಕಾಲ್ ಮಾಡಬೇಕು. ಎರಡನೇದು, ಪೇಷಂಟ್ ಮಾತಾಡ್ತಿದ್ರೆ ಅವ್ರಿಗೆ ಏನು ತೊಂದರೆ ಆಗ್ತಿದೆ, ಎದೆ ನೋವು, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆಯಾ, ಅದನ್ನು ನಾವು ತಿಳ್ಕೊಬೇಕು. ಒಬ್ಬ ಮನುಷ್ಯ ಫುಲ್ಲಿ ಪ್ರೆಗ್ನೆ ಇಲ್ಲ ಅಂತ ನಮ್ಮ ಕಂಡು ಬಂದಲ್ಲಿ ಮನುಷ್ಯನ ಲೆಫ್ಟ್ ಸೈಡ್ನ ತಿರುಗಿಸ್ಕೋಬೇಕು. ಲೆಫ್ಟ್ ಸೈಡು ಪೇಷಂಟ್ಗೆ ತಿರುಗಿಸಿದ್ರೆ ಏನಾಗುತ್ತೆ, ಅವ್ರಿಗೆ ಉಸಿರಾಡೋಕ್ಕೆ ಸ್ವಲ್ಪ ಅನುಕೂಲವಾಗುತ್ತೆ, ಮತ್ತೆ ಜಾಸ್ತಿ ತೊಂದರೆ ಆಗೋಕ್ಕೆ ಆಗಲ್ಲ. ಎರಡನೇದು, ಪೇಷಂಟ್ಗೆ ಏನಾದರೂ ಗಾಯ ಆಗಿದೆ, ಇಲ್ಲ ರಕ್ತಸ್ರಾವ ಆಗ್ತಿರೋ ಸಂದರ್ಭದಲ್ಲಿ ನಾವು ಕ್ಲೀನ್ ವಾಟರ್, ನೀರಿನಲ್ಲಿ, ಸ್ವಚ್ಛವಾದ ನೀರಲ್ಲಿ ಆ ಗಾಯವನ್ನು ಅದನ್ನು ತೊಳಿಬೋದು. ನಂತರ ಸ್ವಚ್ಛವಾದ ಒಂದು ಬಟ್ಟೆಯಲ್ಲಿ ಅದನ್ನು ನಾವು ಕವರ್ ಮಾಡಬೇಕು. ಏನಾದರೂ ಪೆಟ್ಟು ಜಾಸ್ತಿ ಬಿದ್ದು ಏನಾದರೂ ತುಂಬ ಊತ ಬಂದಿದೆ, ಇಲ್ಲ ಫ್ರ್ಯಾಕ್ಚರ್ ಆಗಿರಬಹುದು ಅಂತ ಅನುಮಾನ ಇದ್ದರೆ ಆ ಕೈ ಇಲ್ಲ ಕಾಲನ್ನು ನಾವು ಸಪೋರ್ಟ್ ಕೊಡಬೇಕು. ಯಾವುದರಲ್ಲಿ ಸಪೋರ್ಟ್ ಕೊಡಬೇಕಂತ ಒಂದು ವುಡನ್ ಪೀಸು, ಇಲ್ಲ ಏನಾದರೂ ಫ್ಲ್ಯಾಟ್ ಕಾರ್ಡ್ಬೋರ್ಡ್ ಇದ್ದರೆ ಅದನ್ನು ಸಪೋರ್ಟ್ ಕೊಟ್ಟು ಒಂದು ಕ್ಲೀನ್ ಸ್ವಚ್ಛವಾದ ಬಟ್ಟೆಯಲ್ಲಿ ಅದನ್ನು ರ್ಯಾಪ್ ಮಾಡಬೇಕು. ಯಾವುದೇ ಥರದ ಮೆಡಿಕಲ್ ಎಮರ್ಜೆನ್ಸಿಗೆ ನಮ್ಮ ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆ ತುರ್ತು ಚಿಕಿತ್ಸೆ ವಿಭಾಗದಲ್ಲಿ 24 ಗಂಟೆ ವೈದ್ಯರು ಸೌಲಭ್ಯ ಇದ್ದಾರೆ. ಯಾವುದೇ ಥರದ ಮೆಡಿಕಲ್ ಎಮರ್ಜೆನ್ಸಿ ಇದೆ, ದಯವಿಟ್ಟು ಕ್ಲಿಯರ್ ಮೆಡಿ ರೇಡಿಯಂಟ್ ಹಾಸ್ಪಿಟಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ. ಥ್ಯಾಂಕ್ ಯು.